ಹರೇ ಕೃಷ್ಣ ಸ್ನೇಹಿತರೆ, ನಿನ್ನೆ ನಾನು ನನ್ನ ಫ್ಯಾಮಿಲಿ ಜೊತೆ ನನ್ನ ಸಿಸ್ಟರ್ಸ್ ಜೊತೆ ನಾನು ಇಸ್ಕಾನ್ಗೆ ಹೋಗಿದ್ದೆ. ತಿಂಗಳಲ್ಲಿ ಒಂದು ಸಲನಾದರೂ ನಾವು ಇಸ್ಕಾನ್ಗೆ ಹೋಗ್ತಿರ್ತೀವಿ. ಆದರೆ ನಾನು ಪ್ರತಿ ಸಲ ಇಸ್ಕಾನ್ಗೆ ಹೋದಾಗಲೂ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಅನಿಸೋದೇ ಇಲ್ಲ. ನನಗೆ ತುಂಬ ಪರಿಚಯ ಇರೋ ವ್ಯಕ್ತಿ ಮನೆಗೆ ಹೋಗ್ತಿದ್ದೀನಿ ಅಂತ ಅನಿಸುತ್ತೆ. ಪ್ರತಿ ಸಲ ಇಸ್ಕಾನ್ಗೆ ಹೋದಾಗಲೂ ಇದು ನನ್ನ ಮನೆ ಅಂತ ಫೀಲ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಈ ಪುಟ್ಟ ಹಸಿರಿನ ಪ್ರಪಂಚ ನೋಡೋದೇ ಒಂದು ಖುಷಿ. ಅದಕ್ಕೆ ಹೇಳೋದು, ಪುರುಷ ಆ ಭಗವಂತ ಆದರೆ ಪ್ರಕೃತಿ ನಮ್ಮ ತಾಯಿ ಅಂತ. ಆಮೇಲೆ ಬರೋದೇ ರಾಧಾಕೃಷ್ಣ ಮಂದಿರದ ಗೋಪುರ. ಈಗಂತೂ ಇಸ್ಕಾನ್ಗೆ ಹೆಚ್ಚೆಚ್ಚು ಜನ ಬರ್ತಿದ್ದಾರೆ, ಯಾಕಂದರೆ ಅವ್ರಿಗೂ ಗೊತ್ತಾಗಿದೆ ನಿಜವಾದ ನೆಮ್ಮದಿ ಎಲ್ಲಿದೆ ಅಂತ. ಆದರೆ ಭಕ್ತರಿಗಂತೂ ಮೊದಲೇ ಗೊತ್ತಿದೆ ನಿಜವಾದ ನೆಮ್ಮದಿ ಆ ಕೃಷ್ಣನ ಚರಣಗಳಲ್ಲಿದೆ ಅಂತ. ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಈ ಕ್ಲಿಪ್ ನೋಡಿ ನನಗೆ ಏನು ಅನ್ನಿಸ್ತು ಅಂದರೆ, ನಮ್ಮ ದೇಶ ಮುಂದೊಂದಿನ ಚೈನಾ ಆಗಿಬಿಡುತ್ತೇನೋ ಅಂತ ಅನ್ನಿಸ್ತು. ಈ ವ್ಯೂ ನೋಡಿ ಹಾಗೆ ಅನ್ನಿಸ್ತು. ಆದರೆ ಇಸ್ಕಾನ್ಗೆ ಹೋಗಿದ್ದು ಖುಷಿ ಆಯಿತು. ನೀವು ಯಾರೆಲ್ಲ ರಾಜಾಜಿನಗರದಲ್ಲಿರೋ ಇಸ್ಕಾನ್ಗೆ ಹೋಗಿದ್ದೀರಾ? ಕಮೆಂಟ್ ಮಾಡಿ. ಹಾಗೆ ಹರೇ ಕೃಷ್ಣ ಹೇಳಿ ಖುಷಿಯಾಗಿರಿ.